ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮನ್ಸಿದ್ರೆ ಮಾರ್ಗ ಅನ್ನುವಂತಹ ಮಾತಿಗೆ ಹಲವಾರು ಉದಾಹರಣೆಗಳನ್ನು ನಾವೆಲ್ಲ ನೋಡಿದ್ದೀವಿ. ಆ ಉದಾಹರಣೆಯನ್ನು ಮೀರಿರುವಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅಷ್ಟಿಷ್ಟಲ್ಲ, ಬಾಲ್ಯದಲ್ಲಿಯೇ ವಿಶೇಷ ಚೇತನರಾಗಿದ್ದು ಹಲವಾರು ಕಾರ್ಯಗಳನ್ನು, ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಆತ್ಮಸ್ಥೈರ್ಯ, ದೃಢ ನಂಬಿಕೆ, ತಮ್ಮ ಛಲದಿಂದಲೇ ಸಮಾಜಮುಖಿ ಕಾರ್ಯ ಮಾಡುತ್ತಾ 350ಕ್ಕೂ ಹೆಚ್ಚು ಉದ್ಯಮಗಳಿಗೆ ಇವತ್ತು ಅವರ ಜೀವನಕ್ಕೆ ಬೆಳಕಾಗುವುದರ ಮೂಲಕ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಳ್ಳುವುದರ ಜೊತೆಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು, ಪದ್ಮಶ್ರೀ ಕಿರೀಟವನ್ನು ತಮ್ಮ ಕೊಂಡಿರುವಂತಹ ಮಂಡ್ಯದ ಪುತ್ರ, ಕರ್ನಾಟಕದ ಹೆಮ್ಮೆಯಾಗಿರುವಂತಹ KS ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಎಷ್ಟು ಪದಗಳು ಹೇಳಿದ್ರೂ ಸಾಕಾಗಲ್ಲ. ಸೊ ಅವರ ಮಾತಿನ ಮೂಲಕನೇ ಕೇಳ್ಕೊಂಡು ಹೋಗೋಣ ಯಾವ ರೀತಿಯಾಗಿ ಅವರ ಜರ್ನಿ ಇತ್ತು ಮತ್ತು ಗಣ್ಯ ವ್ಯಕ್ತಿಗಳ ಕೈಯಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ತಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪುಟಾಣಿ. ನನ್ನ ವಿಸ್ತಾರ ಟಿವಿಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ಇದು ವಿಸ್ತಾರವಾಗಿ ಇಡೀ ಭಾರತ ದೇಶಕ್ಕೇ ವಿಸ್ತಾರ ಆಗಬೇಕು. ಇಂಥ ಒಂದು ವಿಷಯ ಎಲ್ಲರಿಗೂ ಆತ್ಮಸ್ಥೈರ್ಯ ಹೆಚ್ಚಿಸುವಂತಾಗಬೇಕು. ವಿಕಲಚೇತನರಿಗೆ, ಬುದ್ಧಿಮಾಂದ್ಯ ಮಕ್ಕಳುಗಳಿಗೆ ಮತ್ತು ವೃದ್ಧರಿಗೆ. ಮೋಸ್ಟ್ಲಿ ನಾನು ವೃದ್ಧ ಆಗಿಬಿಟ್ಟಿದ್ದೀನಿ, ನನಗೆ ಯಾರೂ ನೋಡ್ತಾ ಇಲ್ಲ ಅಂತ ಅವರು ಕೂಡ ವಿಕಲಚೇತನರ ಸಂಬಂಧಕ್ಕೇ ಬರ್ತಾರೆ. ಅಂಥವ್ರಿಗೆ ಮತ್ತು ಮಂಗಳಮುಖಿಯವರು, ನಾನು ಮಂಗಳಮುಖಿ ಆಗಿದ್ದೀನಿ, ನನಗೆ ಯಾರೂ ನೋಡ್ತಾ ಇಲ್ಲ, ಯಾರೂ ಮಾಡ್ತಾ ಇಲ್ಲ ಅಂತಲ್ಲ, ಅವರ ಎಲ್ಲ ದಿವ್ಯಾಂಗರಿಗೆ, ಎಲ್ಲ ಥರದ ದಿವ್ಯಾಂಗರಿಗೂ ಕೂಡ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿನ ಉಪಯೋಗಿಸ್ಕೊಂಡ್ರೆ ನೀವೆಲ್ಲರೂ ಕೂಡ ಭಾರತ ರತ್ನಗಳಾಗೋದ್ರಲ್ಲಿ ಸಂದೇಹ ಇಲ್ಲ. ಮತ್ತು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಸಾಧನೆಯನ್ನು ಮಾಡ್ಬೋದು. ಮತ್ತು ನಮ್ಮಂಥವ್ರನ್ನ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಥವಾ ಪ್ರಪಂಚಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥ ತಂದೆ ತಾಯಿಗಳಿಗೂ ಕೂಡ ನಾನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳುಗಳು ಯಾರಾದರೂ ವಿಕಲಚೇತನರಾಗಲಿ, ಬುದ್ಧಿಮಾಂದ್ಯರಾಗಲಿ ಅಥವಾ ಬೇರೆ ಇದ್ರ ಥರದಲ್ಲಾಗಲಿ ದೇಶಕ್ಕೆ ಏನೂ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರನ್ನ ಬಿಂಬಿಸದೆ ಅವ್ರಿಗೆ ಸ್ಫೂರ್ತಿಯಾದಂಥ ಒಂದು ಚಿಲುಮೆ, ಆತ್ಮಸ್ಥೈರ್ಯ, ಇದೇ ಥರ ಎಲ್ಲರಿಗೂ ಸಂತೈಸಿಸಿ ನೀವು ಅವ್ರ ರಕ್ಷಣೆ ಕೊಟ್ಟಿದ್ದೇ ಆದಲ್ಲಿ ಅವರು ನನ್ನಂಥ ಪ್ರತಿಭೆಗಳಾಗೋದ್ರಲ್ಲಿ ಸಂದೇಹನೇ ಇಲ್ಲ. ನನಗಿಂತನೂ ಹೆಚ್ಚು ಪದ್ಮಶ್ರೀ ಅಲ್ಲ, ಭಾರತ ರತ್ನನ ತಗೊಳ್ಳೋದ್ರಲ್ಲೂ ಕೂಡ ಅವರು ಉತ್ತೀರ್ಣರಾಗಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಈಗ ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಂಡಿದ್ದೀರಾ, ಆ ಕ್ಷಣ ಹೇಗಿತ್ತು, ಆ ಸಂಭ್ರಮ ಹೇಗಿತ್ತು? ಯಾಕಂತಂದರೆ ಗಣ್ಯ ವ್ಯಕ್ತಿಗಳ ಜೊತೆಗೆ ಏನು ಪ್ರಧಾನಮಂತ್ರಿಗಳಾಗಿರಬಹುದು, ರಾಷ್ಟ್ರಪತಿಗಳು, ಎಲ್ಲರೂ ಗಣ್ಯ ವ್ಯಕ್ತಿಗಳಿದ್ದರು. ಸೊ ಆ ಸಂದರ್ಭ ಹೇಗಿತ್ತು? ನಿಜವಾಗ್ಲೂ ನಾನು ಪ್ರಪಂಚದಲ್ಲಿ ಎಷ್ಟೋ ರಾಜಕಾರಣಿಗಳಿದ್ದಾರೆ, ಎಷ್ಟೆಷ್ಟೋ ದೇಶಭಕ್ತರುಗಳು ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನಲ್ಲೂ ಕೂಡ ನಾನು ಕಂಡದ್ದು. ಈಗ ನನಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ನಮ್ಮ ದೇಶದ ಪ್ರಧಾನಮಂತ್ರಿ, ವಿಷ್ಣು ಬಂದು ನಮ್ಮ ಇಲಾಖೆಯ ಓಂ ಸಚಿವಾಲಯದ ಸಚಿವರು ಅಮಿತ್ ಶಾಜಿ. ಇದಕ್ಕೆಲ್ಲದಕ್ಕೂ ವಿಷ್ಣುವಾಗಿ ಇದ್ದಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಮಂತ್ರಿ. ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ ನಮ್ಮ ದೇಶದ ವಿಷ್ಣು ರೂಪದಲ್ಲಿ ಆ ಚಿನ್ನದಲ್ಲಿ ಆ ಭೂಮಿಯಲ್ಲಿದ್ದಂಥ ರತ್ನಗಳನ್ನು ಹುಡುಕಿಕೊಟ್ಟಂಥ ಸಾಧಕರಿಗೆ ಪ್ರಶಸ್ತಿ ನೀಡಿದಂಥ ವ್ಯಕ್ತಿ ಅಂತ ನಾನು ಭಾವಿಸಿ ಅವ್ರಿಗೆ ಅವರ ಸ್ಪರ್ಶ ಮಾಡಿದ್ದು ನನಗಿನ್ನ ಚೈತನ್ಯ ಹೆಚ್ಚಿದೆ, ನನಗಿನ್ನ ಸಮಾಜ ಸೇವೆಯ ಜವಾಬ್ದಾರಿ ಹೆಚ್ಚಿದೆ. ನಾನು ಪ್ರಧಾನಮಂತ್ರಿಯವರು ನನಗೆ ಮಾತಾಡಿದ್ದು ನನ್ನ ಚಿಲುಮೆಗೆ ಸ್ಫೂರ್ತಿಯಾಗಿದೆ. ನನಗಿನ್ನ ಹೆಚ್ಚಿನ ಜವಾಬ್ದಾರಿ ಕೊಡಲಿ ಅಂತ ನಾನು ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಆಶಿಸ್ತೀನಿ. ಸರ್, ಈಗ ಪದ್ಮಶ್ರೀ ಪ್ರಶಸ್ತಿನ ತೊಗೊಂಡಿದ್ರೆ ಹಲವಾರು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಿರುವಂಥದ್ದು. ಸೊ ಈ ಪ್ರಶಸ್ತಿ ಬಗ್ಗೆ ಯಾವ ರೀತಿಯಾಗಿ ಸಂತಸನ ವ್ಯಕ್ತಪಡಿಸ್ತೀರಾ, ಏನು ಹೇಳ್ತೀರಾ? ಇದು ಪ್ರಶಸ್ತಿ ನನ್ನ ಸಾಧನೆಗಿಂತ ಹೆಚ್ಚಾಗಿ ನನ್ನ ಸಮಾಜದಲ್ಲಿರ್ತಕ್ಕಂಥ
ಕನ್ನಡ ಕಣ್ಮಣಿಗಳು ದೇವರುಗಳಾಗಿರ್ತಕ್ಕಂಥ, ಅದೇ ರೀತಿ ಭಾರತೀಯರಿಗೆ ಸಿಕ್ಕಿರತಕ್ಕಂಥ ಸಾರ್ವಭೌಮದ ಒಂದು ಕಿರೀಟ ಅಂತ ಹೇಳಿ ಈ ಪ್ರಶಸ್ತಿಗೆ ನಾನು ಅಷ್ಟು ಒತ್ತನ್ನು ಕೊಟ್ಟು, ಇದು ನನಗೆ ಸಿಕ್ಕಿರ್ತಕ್ಕಂಥದ್ದಲ್ಲ, ಇಡೀ ಭಾರತದಲ್ಲಿ ನೊಂದು ಬೆಂದು ನಮ್ಮಂಥ ವಿಕಲಚೇತರ ಕಟ್ಟಕಡೆಯ ವ್ಯಕ್ತಿಗಳಾಗಿರ್ತಕ್ಕಂಥವ್ರಿಗೆ ಸಿಕ್ಕಿರತಕ್ಕಂಥ ಒಂದು ಸಾರ್ವಭೌಮತೆಯ ಒಂದು ಅಸ್ತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮಗೆ ಸಮಾಜ ಸೇವೆಗೆ ದೊರೆತಿರುವಂತಹ ಪ್ರಶಸ್ತಿ ಇದು. ಸೊ ತಾವು ಈ ಸಮಾಜ ಸೇವೆನ ಮಾಡಬೇಕು ಮತ್ತು ಹೇಗೆ ತಮ್ಮಲ್ಲಿ ಹುಮ್ಮಸ್ಸು ಉಟ್ಕೊಂಡು ಬಂದಿರುವಂಥದ್ದು? ಅಲ್ಲ, ಈ ಹುಮ್ಮಸ್ಸು ಏನಕ್ಕೆ ಬಂತು ಅಂದರೆ, ನನ್ನ ತಂದೆ ತಾಯಿಗಳು ಕಷ್ಟಪಟ್ಟು ನನ್ನನ್ನು ಬೆಳೆಸುವಾಗ ಅವ್ರಿಗೆ ಇದ್ದಂಥ ಕಷ್ಟಗಳು, ಅವ್ರಿಗೆ ಒಲಿದು ಬಂದಂಥ ನೋವುಗಳು. ಯಾಕೆಂದರೆ ಉದಾಹರಣೆಗೆ ಚಿಕ್ಕದಾಗಿ ಹೇಳ್ತೀನಿ, ನನ್ನನ್ನು ಸ್ಕೂಲ್ಗೆ ಸೇರಿಸ್ಕೊಳ್ಳಿಲ್ಲ. ಫಸ್ಟು ಈ ಕೈಕಾಲು ಬಿದ್ದೋದ ಮೇಲೆ ನನ್ನನ್ನು ಸ್ಕೂಲ್ಗೆ ಕರ್ಕೊಂಡೋಗಿ ಸೇರಿಸ್ಬೇಕು ಮಾಡಬೇಕು ಅಂತ ಹೋದಂಥ ಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟ್ರು, ಅಂದರೆ ಮುಖ್ಯ ಉಪಾಧ್ಯಾಯಕರು ಅಂತ ಹೇಳ್ತಾರೆ, ಅವರು ಒಬ್ಬ ಅಂಗವಿಕಲ ಆಗಿದ್ದರೂ ಕೂಡ ಅಂಗವಿಕಲನಿಗೆ ನೆರವು ನೀಡದೇ ಇದ್ದಂಥ ಸಮಯ ನನಗೆ ಚಾಲೆಂಜಾಗಿ ತಗೊಳ್ಳುವಂಥ ಶಕ್ತಿ ಆಯಿತು. ಅವ್ರು ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದರೆ, ಖಾಲಿ ಮಕ್ಕಳುಗಳು ಎಲ್ಲರೂ ಮಾಡ್ತಾರೆ. ಕೈಕಾಲಿರೋ ಮಕ್ಕಳುಗಳು ಬಾತ್ರೂಮ್ ಹೋಗ್ತಾರೆ, ಕೈಕಾಲು ಇಲ್ಲದೆ ಇರತಕ್ಕಂಥ ಮಕ್ಕಳುಗಳನ್ನು ಉಚ್ಚೆಯನ್ನು ಮಾಡ್ತಾರೆ. ಅದನ್ನೇ ದೊಡ್ಡದು ಅಂತ ಹೇಳಿ ಅವರು ಒಂದು ವಿದ್ಯೆಗೆ ಮೋಸ ಮಾಡುವಂಥ ಶಿಕ್ಷಕರಿಗೆ ನಾನು ನನ್ನ ಸಾಧನೆಯ ಮೂಲಕ ಉತ್ತರ ಕೊಡಬೇಕು, ನನ್ನ ಶಕ್ತಿಯ ಮೂಲಕ ಉತ್ತರ ಕೊಡಬೇಕು. ಈ ಸಾರ್ವಭೌಮತೆಯ ಪ್ರಜೆಗಳು ಏನು ಆಶೀರ್ವಾದ ಮಾಡಿ ಭಾರತೀಯರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ, ಅಮೇರಿಕದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಒಂದು ಅಭಿಮಾನಿ ದೇವರುಗಳ ಆಶೀರ್ವಾದ ಏನು ಸಿಕ್ಕಿ ನನಗೆ ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿ ಮೂಲಕನೇ ಮೊದಲು ತೋರಿಸ್ತಾ ಇದ್ದೀನಿ. ಎರಡನೇದು, ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ನನಗೆ ನಮ್ಮ ನರೇಂದ್ರ ಮೋದಿಜಿ ಅವರು ನನಗೆ ಅವಕಾಶ ಕೊಟ್ಟರೆ, ಅವರ ಕಣ್ಣೀರು ಒರೆಸುವಂಥ ಅವಕಾಶ ಕೊಟ್ಟರೆ, ಅದರಲ್ಲೂ ಕೂಡ ನಾನು ಅವರ ಒಂದು ಏನು ತಾತ್ಸಾರಮ್ಯ ಮಾಡಿದರು ಅದಕ್ಕೆ ನಾನು ಉತ್ತರ ಕೊಟ್ಟಂಥ ಶಕ್ತಿ ನನಗೆ ಬರ್ತದೆ ಅಂತ ಹೇಳ್ತಾ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನನಗೆ ಮೊದಲಿಗೆ ತಾಯಿ ನಾಡಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ನನ್ನನ್ನು ರಾಜ್ಯ ಆಯುಕ್ತರನ್ನಾಗಿ ಮಾಡಿ, ಯಾಕೆಂದರೆ ಅಂಗವಿಕಲರ ಅಧಿನಿಯಮ 95ರಲ್ಲೇ ಸ್ಟಾರ್ಟ್ ಆಯಿತು. ಅವತ್ತಿಂದ ನಾನು 2013ವರೆಗೂ ಸಾಮಾನ್ಯ ವ್ಯಕ್ತಿಗಳಿಗೆ ಆ ರಾಜ್ಯದಲ್ಲಿ ಮಾಡ್ತಾಯಿದ್ರು. ಆದರೆ ದೇಶದಲ್ಲಿ ಮೊಟ್ಟ ಮೊದಲಿಗೆ ದಿಲ್ಲಿ ರಾಜಧಾನಿ, ಭಾರತದ ರಾಜಧಾನಿಯಲ್ಲಿ ಪ್ರಸನ್ನ ಕುಮಾರ್ ಪಿಂಚಾ ಅನ್ನೋರಿಗೆ ಚೀಫ್ ಕಮಿಷನರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾಡಿದ್ರು, ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟಿಗೆ ಮಾಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಾನು ನನ್ನ ನೋವನ್ನ ಹೇಳಿ ಆ ಡಿಸೇಬಲ್ಡ್ ಆ್ಯಕ್ಟ್ ಬಂದುತ್ತಾವಿಂದನೂ ಕೂಡ ನಾನು ಸರ್ಕಾರಕ್ಕೆ, ಸಮಾಜಕ್ಕೆ ಹಲವಾರು ಮನವಿಗಳನ್ನು ಕೊಟ್ಟಿದ್ದೀನಿ, ಹಲವಾರು ಕಡೆ ಭಾಷಣಗಳನ್ನು ಮಾಡಿದ್ದೀನಿ, ಹಲವಾರು ಕಡೆ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಯಾರೂ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು. ಆದರೆ ನನ್ನ ಸಿದ್ದರಾಮಯ್ಯನವರು ಇದು ಒಂದು ಸಲ ನೋಡೋಣ, ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಸಮಾಜ ಸೇವೆಯಲ್ಲಿ ದುಡಿದಿದ್ದಾರೆ, ಮತ್ತು ಅಕ್ಕಿ ಕಾಳು ಮೇಲೆ ಅಕ್ಷರಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ, ಮತ್ತು ಈ ಕೈಗಾರಿಕೆಯನ್ನು ಮಾಡಿ ಹಲವಾರು ವಿಕಲಚೇತನರಿಗೆ ಅನ್ನದಾತರಾಗಿರ್ತಕ್ಕಂಥ ವ್ಯಕ್ತಿಗಳು. ಮತ್ತು ಇದಲ್ದಲೇ ಇವರು ನೀರಿನಲ್ಲಿ, ಸ್ವಿಮ್ಮಿಂಗ್ನಲ್ಲಿ ಎಲ್ಲರೂ ಈಜ್ತಾರೆ, ಅದರ ನೀರು ಮೇಲೆ ಫ್ಲೋಟ್ ಮಾಡ್ತೀನಿ ನಾನು. ಹೀಗೆ ನಾನು ಬುಗುರಿ ಆಡಿಸ್ತಿದ್ದೆ ಚಿಕ್ಕ ವಯಸ್ಸಿನಲ್ಲಿ, ಗೋಲಿ ಆಟ ಆಡ್ತಾಯಿದ್ದೆ. ಎಲ್ಲಾದ್ರೂ ಸಾಮಾನ್ಯ ಮಕ್ಕಳುಗಳು ಯಾವ ರೀತಿ ಆಡ್ತಾಯಿದ್ರು ಅದೇ ರೀತಿ ಆಡ್ತಾಯಿದ್ದೆ. ಈ ಚಟುವಟಿಕೆಗಳನ್ನೆಲ್ಲನೂ ಆಲಿಸಿದಂಥ ಮುಖ್ಯಮಂತ್ರಿಗಳು ನಾನು ಕೋರಿಕೊಂಡ ಮೇರೆಗೆ ನನಗೆ ಒಂದು ಅವಕಾಶ ಕೊಟ್ಟು 3 ವರ್ಷಗಳ ಅವಧಿನಲ್ಲಿ ನಾನು ರಾಜ್ಯದ ವಿಕಲಚೇತನ ಕಣ್ಮಣಿಗಳಿಗೆ ನನ್ನ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತ ಅವರಿಗೆ ಒಂದು ಪಾರದರ್ಶಕತೆಯ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ಯಾವುದು ಮೂಲ ಅಂತ ಹೇಳಿದ್ರೆ, ಒಂದು ರ್ಯಾಂಪ್ ಸಿಸ್ಟಮ್ ಎಲ್ಲ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಇದರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಆ ಅಧಿಕಾರಿಗಳಿಗೆ ನಾನು ಶಿಸ್ತಿನ ಕ್ರಮ ತಗೋಬೇಕಾಗುತ್ತೆ ಅಂತ ಕಠೋರವಾಗಿ ಮಾತಾಡಿದ್ದೀನಿ. ಮತ್ತು ಅದಲ್ಲದೇ ಎರಡನೇದು, ಅವರಿಗೆ ಬರುವಂಥ ಸೌಲಭ್ಯಗಳು ಅವರ ಮನೆ ಬಾಗಿಲು ತಲುಪಬೇಕು. ಹುಷಾರ್, ನನಗೆ ನನ್ನ ವಿಕಲಚೇತನ ಬಂಧುಗಳೇ ನನ್ನ ಕಣ್ಣುಗಳು. ಈ ದೇಶದ, ಈ ನಾಡಿನ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿಗಳವರದು, ಅವರು ನನಗೆ ದೈವ ಸ್ವರೂಪದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶಕ್ಕೆ IAS ಅಧಿಕಾರಿಗಳಾಗಲಿ, KS ಅಧಿಕಾರಿಗಳಾಗಲಿ ಭ್ರಷ್ಟಾಚಾರಕ್ಕೆ ಒಳಗಾಗಬೇಡಿ. ದಯವಿಟ್ಟು ನಿಮ್ಮ ಎಲ್ಲ ಒಂದು ಮನಸ್ಸಿನ ಆಳವನ್ನು
ವಿಕಲಚೇತನ ಕೊಡಿ, ವೃದ್ಧರು ಬರಲಿ, ಎಲ್ಲರೂ ಗೌರವದಿಂದ ನೋಡಿ ಅಂತ ಹೇಳಿ ಮತ್ತು ಅವರಿಗೆ ಒಂದು ಏನೇನು ಸೌಲಭ್ಯಗಳು ಮನೆ ಬಾಗಿಲಿಗೆ ಬರುವಂಥದ್ದನ್ನೆಲ್ಲ ಮಾಡಿದೆ. ಆಮೇಲೆ ಅದರ ಜೊತೆಗೆ ನಾನು ಕೆಲವು ನನ್ನ ಅವಧಿನಲ್ಲಿ ತೀರ್ಪುಗಳನ್ನು ಕೊಟ್ಟೆ. ವಿಕಲಚೇತನರಿಗೆ ಅನ್ಯಾಯ ಆಗಿತ್ತು, ಅವ್ರ ಮನೆಯಲ್ಲಿ ಆಸ್ತಿ ಕೊಡದಲೇ ಕೈಕಾಲಿದ್ದಂಥವ್ರಿಗೆ ಕೊಟ್ಟಿದ್ದರು. ಅಂಥ ಪ್ರಕರಣಗಳು, ಮಹಿಳೆಯವರಿಗೆ ಭ್ರಷ್ಟಾಚಾರ, ನಮ್ಮ ವಿಕಲಚೇತನ ಮಹಿಳೆಯವರಿಗೆ ಭ್ರಷ್ಟಾಚಾರಗಳಾಗಿತ್ತು, ಅಂಥ ಮಹಿಳೆಯವರಿಗೆ ಅವ್ರಿಗೆಲ್ಲ ತೀರ್ಪು ಕೊಟ್ಟಿದ್ದನ್ನು ಅವರು ಆಪೋಸಿಟ್ನವರು ನಾ ತೀರ್ಪು ಕೊಟ್ಟರು ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟ್ನಲ್ಲೂ ಕೂಡ ಡಾಕ್ಟರ್ KS ರಾಜಣ್ಣ ಅವರು ಒಬ್ಬ ಏಕೈಕ ರಾಜ್ಯದ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ರಾಜ್ಯ ಆಯುಕ್ತರಾಗಿ ತೀರ್ಮಾನ ಕೊಟ್ಟಿರತಕ್ಕಂಥದ್ದು ಸೂಕ್ತವಾಗಿದೆ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಅವ್ರು ಮುಂದಕ್ಕೆ ಎಲ್ಲೋದ್ರೋ ಗೊತ್ತಿಲ್ಲ, ಆದರೆ ಅವ್ರಿಗಂತೂ ನ್ಯಾಯ ಕಟ್ಟಿಟ್ಟು ಬುತ್ತಿಯಾಗಿ ಸಿಕ್ತು. ಮತ್ತು ಈ ರಾಜ್ಯದಲ್ಲಿ ಅಂಗವಿಕಲರಿಗೆ ಒಂದು ನ್ಯಾಯಾಲಯ ಇದೆ, ಒಂದು ಅವ್ರನ್ನ ಕೇಳುವಂಥ ಶಕ್ತಿಶಾಲಿಗಳಾಗಿ ಒಬ್ಬ ವಿಕಲಚೇತನ ಇದ್ದಾರೆ. ಯಾಕೆಂದರೆ ಮಹಿಳಾ ಆಯೋಗಕ್ಕೆ ಮಹಿಳೆಯರನ್ನೇ ಅಧ್ಯಕ್ಷರು ಮಾಡ್ತಾರೆ. ಆ ರೀತಿಯಾಗಿ 2013ರಿಂದ 2016ರವರೆಗೆ ನನಗೆ ಏನು ಅವಕಾಶಗಳು ಕೊಟ್ಟರು ಸಿದ್ದರಾಮಯ್ಯನವ್ರಿಗೆ, ಇವತ್ತಿನ ದಿನ ಅವ್ರಿಗೆ ನಾನು ಸೆಲ್ಯೂಟ್ ಹೊಡಿತೀನಿ ಅವರು ಮಾಡಿದಂಥ ತ್ಯಾಗಕ್ಕೆ. ಆದರೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಕಲ್ಪಿಸಬೇಕು. ಈ ರಾಜ್ಯಕ್ಕೆ, ಈ ದೇಶಕ್ಕೆ ಉನ್ನತ ಕಣ್ಮಣಿಗಳಾಗಿ ಬೆಳೆಯೋ ರೀತಿಯಲ್ಲಿ ಎಲ್ಲರೂ ನನಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ, ಈ ಪ್ರಶಸ್ತಿ ಈ ಕರ್ನಾಟಕದ ಕನ್ನಡಿಗರಿಗೆ ಮತ್ತು ದೇಶದ ನಮ್ಮ ಭಾರತೀಯರಾದಂಥ ಸಾರ್ವಭೌಮರಿಗೆ ಸಿಕ್ಕಂಥ ಪ್ರಶಸ್ತಿ ಇದು ಅಂತ ಹೇಳಿ 2 ಮಾತನ್ನು ನಾನು ಮುಗಿಸ್ತೇನೆ. ಸರ್, ಈಗಾಗಲೇ ಪ್ರತಿಯೊಬ್ಬರ ಜೀವನದಲ್ಲೂ ಸಿಹಿ ಘಟನೆಗಳಿರ್ತವೆ, ಕಹಿ ಘಟನೆಗಳಿರ್ತವೆ. ಅದರಲ್ಲೂ ಕೂಡ ತಾವು ವಿಶೇಷ ಚೇತನರಾಗಿ, ತಮ್ಮ ತಿಳುವಳಿಕೆ ಬಂದಾಗಿನಿಂದಲೂ ಕೂಡ ತಾವೊಬ್ಬರು ವಿಶೇಷ ಚೇತನರಾಗಿದ್ದೀರಾ. ಸೊ ಆ ರೀತಿಯಾದಂತಹ ಜರ್ನಿಲಿ ತಮ್ಮ ಜರ್ನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲಿ ಕಹಿ ಘಟನೆಗಳು ಹೇಗಿದ್ವು? ಯಾಕಂತಂದ್ರೆ ಎಲ್ಲ ಇದ್ದೂ ಕೂಡ ಏರುಪೇರುಗಳು ನಮಗೆ ಎಲ್ಲರ ಲೈಫಲ್ಲೂ ಇರ್ತವೆ. ಸೊ ತಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ಅದನ್ನೆಲ್ಲ ದಾಟ್ಕೊಂಡು ಬಂದಿದ್ದೀರಾ? ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಫಸ್ಟ್ ಹೇಳದೆ ಅವರ ಕಹಿ ಘಟನೆಯನ್ನು ಹೇಳ್ತಾರೆ. ನನಗೆ ಅವರು ಕಹಿ ಘಟನೆ ಮಾಡಿರತಕ್ಕಂಥದ್ದು ನನ್ನ ಒಂದು ಚಲನ ಬಿಡದಂಗೆ ನನ್ನ ಆತ್ಮಸ್ಥೈರ್ಯನ ಹೆಚ್ಚಿಸುವಂಥ ಶಕ್ತಿಯಾಗಿದೆ, ಸಾಧನೆಗೆ ಒತ್ತು ಕೊಟ್ಟಂತಾಗಿದೆ. ಅದು ಈ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಂಥ ಮುತ್ತು ಆಗಿದೆ ಅಂತ ಹೇಳ್ತೀನಿ. ನನಗೆ ಹಲವಾರು ಜನ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಆ ತೊಂದರೆಗಳನ್ನೆಲ್ಲನೂ ಕೂಡ ನನ್ನ ಸಾಧನೆಯ ಮೂಲಕ ಅವರಿಗೆ ಒಂದು ಉತ್ತರ ಕೊಟ್ಟಿದ್ದೀನಿ ಹೊರತು ಇನ್ನೂ ಕೆಲವು ಉತ್ತರ ಕೊಡೋದು ಬಾಕಿ ಇದೆ. ಆ ಬಾಕಿಯನ್ನು ನಾನು ಮುಂದಕ್ಕೆ ನನ್ನ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಸಮಯದಲ್ಲಿ ನನ್ನ ಭಾರತ ದೇಶ ನನಗೆ ಏನಾದ್ರೂ ರಾಜ್ಯಸಭೆಯಲ್ಲಿ ಇವ್ರನ್ನ ಕಣ್ಣೀರು ಒರೆಸುವಂಥ ಒಂದು ಸಾಧನೆಯನ್ನು ಕೊಟ್ಟರೆ, ಅವಕಾಶವನ್ನು ಕೊಟ್ಟಿದ್ದೇ ಆದರೆ ಅವ್ರಿಗೂ ಸಹ ನನ್ನಲ್ಲಿ ಆಗಿರ್ತಕ್ಕಂಥ ನೋವಲ್ಲ, ಇದು ಚೈತನ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಸಾಮಾನ್ಯ ವ್ಯಕ್ತಿಗಳು ನನಗೆ ಹಂಗೆ ಮಾಡ್ದೆ ಅಂತ ರಿವೆಂಜ್ ತೀರ್ಸ್ಕೊತಾರೆ. ನಾನು ರಿವೆಂಜನ್ನು ತೀರ್ಸ್ಕೊಳ್ತಾ ಇಲ್ಲ. ನನಗೆ ಆ ರಿವೆಂಜ್ ಬೇಕಾಗಿಲ್ಲ. ದೇಶ ಬೆಳಿಬೇಕು, ಕರ್ನಾಟಕ ಅಭಿವೃದ್ಧಿ ಆಗಬೇಕು, ದೇಶದ ಜನ ಸುಭಿಕ್ಷೆಯಿಂದ ಇರಬೇಕು. ರಾತ್ರಿ ಗಾಂಧೀಜಿಯವರು ಏನು ಕನಸು ಕಂಡಿದ್ದಾರೆ, ರಾತ್ರಿ 12 ಗಂಟೆ ಸಮಯದಲ್ಲಿ ಒಬ್ಬ ಮಹಿಳೆ ಯಾವಾಗ ಅವರು ಧಾರಾಳವಾಗಿ ಓಡಾಡ್ತಾರೆ ಆವಾಗಲೇ ರಾಮರಾಜ್ಯ. ಆ ರಾಮರಾಜ್ಯನ ಇವತ್ತಿನ 10 ವರ್ಷದಲ್ಲಿ ಮಾಡಿದಂಥ ನಮ್ಮ ಧೀಮಂತ ನಾಯಕರು ನರೇಂದ್ರ ಮೋದಿಜಿಯವರು. ಅವರು 10 ವರ್ಷದ ಒಳಗಡೆ ರಾಮ ಮಂದಿರ ಕಟ್ಟಿ 500 ವರ್ಷಗಳ ಇತಿಹಾಸವನ್ನು ಇದನ್ನು ಕ್ರಿಯೇಟ್ ಮಾಡಿ ಆ ಹಿಂದುತ್ವಕ್ಕೆ ಬೆಲೆ ಕೊಟ್ಟು ಅವರು ಮಾಡುವಂಥ ಈ ಸೇವೆಗೆ ನಾವು ವಾನರರಂತೆ ಅವರಿಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ವಿಕಲಚೇತನರಿಗೆ ಅನ್ನೋದನ್ನು ನಾನು ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಹತ್ರನೂ ಕೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಆಗಲೇ ಮಾತಾಡ್ತಾ ತಾವು ಹೇಳಿದ್ರಿ, ನಿಮ್ಮ ಬಾಲ್ಯದಲ್ಲಿ ಕೆಲವೊಂದಷ್ಟು ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ ನೋವುಗಳು, ನೀವು ಅಳ್ತಾ ಇದ್ರಿ. ನಿಮ್ಮ ತಾಯಿಯವರು ಕೂಡ ಏನಾಗ್ತಾ ಇದೆ ಅಂತ ಕೂಡ ಅವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇವನ್ ಸ್ಕೂಲ್ಗೆ ನಿಮ್ಗೆ ಅಡ್ಮಿಷನ್ ಮಾಡೋಕ್ಕೆ ಹೋದರೆ ಸ್ಕೂಲ್ಗಳಲ್ಲೂ ಕೂಡ ತಮಗೆ ಅಡ್ಮಿಷನ್ ತೊಗೊಳ್ತಾ ಇರಲಿಲ್ಲ. ಯಾಕೆ? ಅದು ಹೇಗಿತ್ತು ಆ ಜರ್ನಿ? ಆವಾಗ ಯಾವ ರೀತಿಯಾಗಿ ಅದೆಲ್ಲವನ್ನು ದಾಟ್ಕೊಂಡು ಬಂದ್ರಿ ತಾವು? ಅದನ್ನೆಲ್ಲ ಒಂದು ದೊಡ್ಡ
ದೊಡ್ಡ ಒಂದು ಪಟ್ಟಿನೇ ಆಗುತ್ತೆ ಹೇಳಬೇಕಾದ್ರೆ. ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದೆ ನಾನು. ಯಾಕೆ ಅಂತ ಹೇಳಿದ್ರೆ ನನಗೆ ನನ್ನ ಪರಿಸ್ಥಿತಿ ಇನ್ನು ಮುಂದಕ್ಕೆ ಬರಬಾರ್ದು ಅನ್ನೋ ಗುರಿ ನಂದು. ಯಾಕೆಂದರೆ ಹಿಂದೆ ಅವರು ತಿಳಿದೇ ಮಾಡಿದ್ರು ಏನು ಮಾಡಿದ್ರು ಇದಿಲ್ಲ. ಬಟ್ ಅಂಥವ್ರಿಗೆ ನಾನು ಉತ್ತರನ ಕೊಡಬೇಕು ಅಂತ ಹೇಳಿದ್ರೆ ನನ್ನ ರಾಜ್ಯದ ವರಿಷ್ಠರು, ದೇಶದ ವರಿಷ್ಠರು ನನಗೆ ಒಂದು ಅವಕಾಶವನ್ನು ಕೊಡಬೇಕು, ನಮ್ಮಂಥ ವಿಕಲಚೇತನರಿಗೆ ಅವಕಾಶ ಕೊಡಬೇಕು ಅನ್ನೋದೇ ನನ್ನ ಧ್ಯೇಯ. ಮಾಡ್ಬೋದಮ್ಮ. ಆದರೆ ಈಗ ನಾನು ಕಮಿಷನರ್ ಆದಾಗ ಇದು ಇತಿಹಾಸದಲ್ಲೇ, ಕರ್ನಾಟಕದಲ್ಲ ಇತಿಹಾಸ ಪುಟನ ತಿರುಗಿಸಿ ನೋಡುವಂಥ, ಇದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ ಆಗಿತ್ತು ಅವತ್ತು. ಅಂಥ ಒಂದು ಕ್ಷಣದಲ್ಲಿ ಕೆಲವರು ವಿಕಲಚೇತನ ಎಲ್ಲೋದ್ರೂ ಕೂಡ ನಾವು ಹೇಳ್ಬೋದು ಊರಿದ್ದ ಮೇಲೆ ಒಲಗೇರಿ ಇದ್ದೇ ಇರುತ್ತೆ ಅಂತ ಗಾದಿನೇ ಇದೆ. ಆ ರೀತಿಯಲ್ಲಿ ನಮ್ಮ ವಿಕಲಚೇತನರಿಗೆ ದುಷ್ಟಶಕ್ತಿಗಳು ಪ್ರೇರೇಪಿಸಿ, ಅವರು ಕೂಡ ಒಳ್ಳೆಯವರನ್ನೇ, ಅವ್ರಿಗೆ ಈಗ ಅವ್ರಿಗೆ ಅರಿವಾಗಿದೆ. ಈಗ ನಾನು ಯಾವಾಗ ಕಮಿಷನರ್ ಪೋಸ್ಟಿಂದ ನನ್ನನ್ನು ಇಳಿಸಿ ಬರೀ 3 ವರ್ಷ ಅವಕಾಶ ಕೊಟ್ಟರೋ ಅದಾದಮೇಲೆ ಗೊತ್ತಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ರಾಜಣ್ಣವರೇ ಎಷ್ಟೋ ಪರವಾಗಿಲ್ಲ ನಿಜವಾಗ್ಲೂ ಅವರು ದೈವ ಪುರುಷರು ಅನ್ನೋದನ್ನು ನೆನೆಸ್ಕೊಂಡಿದ್ದಾರೆ. ಅವರು ಆ ನೆನಪು ಮಾಡಿಕೊಟ್ಟಿರೋದು ನನ್ನ ಒಂದು ಸಮಾಜ ಸೇವೆ, ನಾನು ಅವ್ರ ಮೇಲಿಟ್ಟಿರ್ತಕ್ಕಂಥ ಭಕ್ತಿ, ವಿನಯ, ಶ್ರದ್ಧೆ. ನೀವು ನೋಡಿರ್ಬೋದು ಇವಾಗ ಒಂದು ದೇಶಕ್ಕೆ ನಾವು ಯಾವ ರೀತಿ ಪ್ರಣಾಮಗಳನ್ನು ಸಲ್ಲಿಸಬೇಕು, ದೇಶದ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಹೇಗೆ ನಾವು ಅವ್ರ ಮುಂದುಗಡೆ ಹೋಗಬೇಕು ಅನ್ನೋದನ್ನು ನನ್ನ ವಿಟಿ ನೋಡಿದಂಥ ಎಲ್ಲ ಕನ್ನಡಿಗರ ಒಂದು ಕಣ್ಣಿನಲ್ಲಿ ಹನಿ ಬಂದಿದೆ. ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರಿಗೂ ಕೂಡ ಆಶ್ಚರ್ಯಕರವಾಗಿದೆ. ಇಂಥ ವ್ಯಕ್ತಿನೂ ಕೂಡ ನಮ್ಮಲ್ಲಿ ಇದ್ದಾರ ಅಂತ ಇದ್ದಾರೆ. ನನ್ನನ್ನು ಕರ್ನಾಟಕದ ರಾಜಣ್ಣ ಅಂತ ಇದ್ದರು, ಇವಾಗ ದೇಶದ ರಾಜಣ್ಣ ಅಂತ ಇದ್ದಾರೆ. ಈ ಕಿರೀಟ ಬಂದಿರತಕ್ಕಂಥದ್ದು ಈ 2 ಶಕ್ತಿಗಳು, ಒಂದು ಇಲ್ಲಿ ಕರ್ನಾಟಕದ ಸಿದ್ದರಾಮಯ್ಯನವರು, ಇನ್ನೊಂದು ದೇಶದ ಪ್ರಧಾನಮಂತ್ರಿಗಳಿಂದ ನನಗೆ ಉತ್ತೇಜನ ಸಿಕ್ಕಿದೆ. ದೇಶದ ಪ್ರಧಾನಮಂತ್ರಿಗಳು ಆ ಸ್ಥಾನವನ್ನು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ಇಡೀ ದೇಶದಲ್ಲಿ ವಿಕಲಚೇತನರಿಗೆ ಕಣ್ಣೀರು ಒರೆಸುವಂಥ ಈ 2 ಕೈಗಳಾಗಬೇಕು. ನಿಮಗೆ 2 ಬೆರಳುಗಳಿದ್ದಾವೆ ಪುಟ್ಟಣಿ, ನನಗೆ ಇವೇ 2 ಬೆರಳುಗಳು. ಈ 2 ಬೆರಳನ್ನೇ ಕಣ್ಣೀರು ಒರೆಸುವಂಥ ಶಕ್ತಿ ಇದೆ ನನಗೆ. ಆ ಒಂದು ನಿಷ್ಠೆನ ನಾನು ಕಿವಿ ಮಾತಿನಲ್ಲಿ ಮಾತನಾಡಿದ್ರಿ, ರಾಜಣ್ಣಾಜಿ ಕೈಸಾಜಿ ತುಮಾರ ದಿಲ್ ಮತ್ತು ಶಕ್ತಿ ಪ್ರಪಂಚ ನೋಡ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಕಾರಣಕರ್ತರು ಯು ಆರ್ ಮೈ ನೇಷನ್ ಅಂತ ಹೇಳಿದೆ ಪ್ರಧಾನಮಂತ್ರಿಗಳಿಗೆ. ಅದು ಅವ್ರಿಗೆ ಆ ಸಮಯದಲ್ಲಿ ಅವರು ಕೂಡ ಭಾವುಕರಾಗಿದ್ದರು, ನಾನು ಕೂಡ ಭಾವುಕರಾಗಿದ್ದರೆ. ಈಗ ಆ ಭಾವುಕತನ ಇನ್ನೂ ಸಮಾಜ ಶಕ್ತಿಯನ್ನು ಹೆಚ್ಚು ಕೊಡಲಿ ಅಂತ ಹೇಳಿ ನಾನು ಅವ್ರ ಹತ್ರ ಆ ಮನವಿ ರೂಪದಲ್ಲಿ ಕಣ್ಣೀರನ್ನು ಒಂದು ಹನಿ ರೂಪದಲ್ಲಿ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅದು ಅವರಿಗೆ ಹೃದಯಕ್ಕೆ ಟಚ್ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಈಗಾಗಲೇ ತಮ್ಮ ಬಾಲ್ಯದಿಂದಲೂ ಕೂಡ ತಂದೆ ತಾಯಿ ತಮಗೆ ಆತ್ಮಸ್ಥೈರ್ಯನ ತುಂಬಿದ್ರು, ಬೆನ್ನೆಲುಬಾಗಿ ನಿಂತಿದ್ರು. ಈ ಸಂದರ್ಭದಲ್ಲಿ ಅವರೇನಾದರೂ ಇದ್ದಿದ್ರೆ, ನಿಮ್ಮ ಈ ಪ್ರಶಸ್ತಿನ ನೋಡೋಕೆ ಅವರಿದ್ದೆ ಎಷ್ಟು ಸಂತಸ ಪಡ್ತಾಯಿದ್ರು ನೀವು ಅಚೀವ್ ಮಾಡಿರೋದನ್ನು ನೋಡಿದರೆ? ನನಗೆ ನನ್ನ ತಂದೆ ತಾಯಿಗಳು ನನಗೆ ಜನ್ಮ ಕೊಟ್ಟ ಮೇಲೆ ಎಷ್ಟು ಕಷ್ಟ ಬಿದ್ದು, ಎಷ್ಟು ನೋವನ್ನು ಅನುಭವಿಸಿ, ನಿದ್ರೆ ಮಾಡಿಲ್ಲ, ಊಟ ಮಾಡಿಲ್ಲ, ಫುಟ್ಪಾತ್ ಮೇಲೇ ಮಲ್ಕೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಬೆಡ್ ಕೊಟ್ಟಿಲ್ಲ, ಇಂಥ ಒಂದು ಎಲ್ಲವನ್ನು ಅನುಭವಿಸಿದಂಥ ನಿಜವಾದ ಹೀರೋಗಳು ನಮ್ಮ ತಂದೆ ತಾಯಿಗಳು. ಅದರಲ್ಲೂ ಕೂಡ ನನ್ನ ತಂದೆ ತಾಯಿ ಒಂದು ಭೂಮಿ ತಾಯಿ ಇದ್ದಾಗೆ. ಭೂಮಿ ಮೇಲೆ ಕಸ ಬಿದ್ದಿದ್ರೂ ಅಲ್ಲೇ ಇರುತ್ತೆ, ಕಕ್ಕಸ್ ಮಾಡಿದ್ರೂ ಅಲ್ಲೇ ಇರುತ್ತೆ, ಉಚ್ಚೆ ಹೋದ್ರೂ ಅಲ್ಲೇ ಇರುತ್ತೆ. ಭೂಮಿ ತಾಯಿ ಇದನ್ನೆಲ್ಲ ಯಾವ ರೀತಿ ಸಹಿಸ್ಕೊಳ್ಳುವಂಥ ಶಕ್ತಿ ಇತ್ತೋ ಆ ಶಕ್ತಿ ನನ್ನ ತಾಯಿಗಿತ್ತು. ಆದರೆ ನನ್ನ ತಂದೆಗೆ ಇವ್ರನ್ನ ಪ್ರಪಂಚದಲ್ಲಿ ಒಂದು ಮೂರ್ತಿಯನ್ನಾಗಿ ಮಾಡಬೇಕು, ಒಂದು ಸಮಾಜ ಇವ್ರ ಕಡೆಗೆ ನೋಡುವಂಥ ಶಕ್ತಿಗಳಾಗಬೇಕು ಅನ್ನೋ ದಿಕ್ಕಿನಲ್ಲಿ ನನಗೆ ಮರಳು ತಂದಾಕಿ ಆ ಮರಳಿನಲ್ಲಿ ವಿದ್ಯಾಭ್ಯಾಸ ಮಾಡಿಸಿ ನನಗೆ 3ನೇ ತರಗತಿವರೆಗೆ ಮನೆಯಲ್ಲೇ ವಿದ್ಯಾಭ್ಯಾಸ ಮಾಡಿಸಿದಂಥ ಏಕೈಕ ನನ್ನ ದೇವರು, ಕಣ್ಣಿಗೆ ಕಾಣುವಂಥ ದೇವರು, ಮೊದಲನೇ ದೇವರು. ಎಲ್ಲರೂ ತಾಯಿ ಅಂತಾರೆ, ಮೊದಲನೇ ದೇವರು ತಾಯಿ ಅಂತಾರೆ. ನಾನು ತಂದೆಗೆ ಆ ಸ್ಥಾನ ಕೊಡ್ತಾಯಿದ್ದೀನಿ. ನನಗೆ ಇವೆರಡೂ ಒಂದು ದಿವ್ಯ ಶಕ್ತಿಗಳಾಗಿ ಮೇಲ್ಗಡೆ ನೋಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಪ್ರಶಸ್ತಿನ ಕೊಡಿಸ್ತಾರೆ ಮತ್ತು ನನ್ನ ಆಸೆನೆಲ್ಲನೂ ಈಡೇರಿಸ್ತಾರೆ ಅನ್ನೋ ಭಾವನೆ ನನ್ನ ತಂದೆ ತಾಯಿಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಸರ್, ಈಗ ಸಮಾಜದಲ್ಲಿರುವಂತಹ ವಿಶೇಷ ಚೇತನರಿಗೆ
ಅದು ಅವರು ಭಾಗ್ಯನೋ ದುರ್ಭಾಗ್ಯನೋ ಪಡ್ಕೊಂಡು ಬಂದಿರ್ತಾರೆ, ಬಟ್ ಕುಗ್ಗಿರ್ತಾರೆ. ಸೊ ಕೆಲವೊಂದು ಮನೆಗಳಲ್ಲಿ ಅವರಿಗೆ ಪ್ರೋತ್ಸಾಹ ಸಿಗಲ್ಲ, ಕೆಲವೊಂದು ಮನೆಗಳಲ್ಲಿ ನಮ್ಮ ಮನೇಲಿ ಯಾಕೆ ಈ ರೀತಿ ಆಗುತ್ತೆ ಅನ್ನುವಂತಹ ನೋವುಗಳಿರುತ್ತೆ. ಸೊ ಅಂತಹ ತಂದೆ ತಾಯಿಗಳಿಗಾಗಿರ್ಬೋದು ಮತ್ತು ವಿಶೇಷ ಚೇತನರಿಗಾಗಿರ್ಬೋದು ತಾವು ಯಾವ ರೀತಿಯಾಗಿ ಧೈರ್ಯ ಹೇಳ್ತೀರಾ, ಯಾವ ರೀತಿಯಾಗಿ ಅವರು ಇರುವಂಥ ಸ್ಥಳದಿಂದ ಎದ್ದು ಬರೋಕ್ಕೆ ಸ್ಫೂರ್ತಿಯ ಮಾತುಗಳು ಹೇಳೋದಾದರೆ ಏನು ಹೇಳ್ತೀರಾ? ನಾನು ನನ್ನ ದೇಶದ ದಿವ್ಯಾಂಗ ಕಣ್ಮಣಿಗಳಿಗೆ ಮತ್ತು ನನ್ನ ರಾಜ್ಯದ ದಿವ್ಯಾಂಗ ಕಣ್ಮಣಿಗಳು ಹೇಳೋದಿಷ್ಟೇ, ನೀವು ನಿಮ್ಮ ತಂದೆ ತಾಯಿಗಳು ಕೆಲವರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋಕ್ಕಿಲ್ಲ. ನೀವು ಅದನ್ನೇ ಅವಲಂಬಿಸ್ಕೋಬೇಡಿ. ಅವ್ರು ಕೊಟ್ಟಿಲ್ಲ, ಅವ್ರು ಮಾಡಿಲ್ಲ ಅಂತ ಮಾಡಬಾರ್ದು. ಈಗ ನಾವು ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಮಾಡಿದ್ದೀವಿ ಅಂದ್ಕೊಂಡು ನಾವು ನಮ್ಮ ಚಲನ ಬಿಡದಲೇ ನಮ್ಮಲ್ಲಿರ್ತಕ್ಕಂಥ ಒಂದು ಒಳಗಡೆ ದೇವರು ಯಾವತ್ತೂ ಕೂಡ ತಿಳ್ಕೊಳ್ಳಿ, ನಿಮಗೆ ಒಂದನ್ನು ತೊಗೊಂಡ್ರೆ 10-15 ಕೊಟ್ಟಿರ್ತಾನೆ. 10-15 ನಿಮ್ಮಲ್ಲಿ ಚಾಣಕ್ಯತನ ಇರ್ತದೆ. ಅದನ್ನು ನೀವು ಹೊರಗಡೆ ತರಬೇಕು. ನೀವು ನಮ್ಮಂಥವ್ರನ್ನ ನೋಡಿ, ನನಗಿಂತ ಇನ್ನೂ ಹೆಚ್ಚಿನ ಶಕ್ತಿಶಾಲಿಗಳು ಇದ್ದಾರೆ. IAS ಆಗಿದ್ದಾರೆ, IPS ಆಗಿದ್ದಾರೆ, ಮತ್ತು ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಒಬ್ಬ ಮಹಿಳೆ ಒಳ್ಳೆ ಮಾರ್ಕ್ಸ್ನೆಲ್ಲ ತೊಗೊಂಡಿರ್ತಾರೆ. ಈ ಥರದವ್ರು ಎಲ್ಲರೂ ಇರ್ತಾರೆ. ಇವ್ರನ್ನೆಲ್ಲರನ್ನೂ ನೀವು ನೆನ್ಕೊಳ್ಳಿ. ನಮ್ಮ ದೇಶದಲ್ಲಿ ನಮ್ಮ ದೇಶ ಕಟ್ಟಿದಂಥ ಧೀಮಂತರು ಕೂಡ ಇದ್ದಾರೆ. ಗಾಂಧೀಜಿಯವರು ಇದ್ದಾರೆ, ಕಿತ್ತೂರು ಚೆನ್ನಮ್ಮ ರಾಣಿ ಇದ್ದಾರೆ. ಅವರು ಎಲ್ಲರೂ ಅಷ್ಟೇ. ಅವ್ರಿಗೆಲ್ರಿಗೂ ಕೈಕಾಲು ಇರ್ಬೋದು, ಆದರೆ ಅವರ ಒಂದು ದೇಶದ ಭಕ್ತಿಯನ್ನು ಬಿಡಲಿಲ್ಲ. ಅದೇ ರೀತಿ ನೀವು ಕೂಡ ನಿಮ್ಮ ಅಂಗವಿಕಲತೆ ಅನ್ನೋದು ಒಂದು ಭಕ್ತಿ, ಅದು ದೇವ್ರು ಕೊಟ್ಟಿರೋ ವರ. ನೀವು ಅದನ್ನು ವರ, ನಮಗೆ ದೇವ್ರು ಅನ್ಯಾಯ ಮಾಡಿದ್ದೀನಿ ಅನ್ಕೋಬೇಡಿ. ನಿಮಗೆ ದೇವ್ರು ಅನ್ಯಾಯ ಮಾಡಿಲ್ಲ, ನೀವೇ ದೇವರು. ನಿಮ್ಮಲ್ಲೇ ಆ ಶಕ್ತಿಗಳಿದ್ದಾವೆ. ಅದನ್ನು ನೀವು ಹೊರಗಡೆ ತನ್ನಿ. ನೀವು ತಂದಾಗಲೇ ನೀವು ನಮ್ಮಂಥ ವ್ಯಕ್ತಿಗಳಾಗೋದಕ್ಕೆ ಖಂಡಿತವಾಗ್ಲೂ ದಾರಿ ಇದೆ. ಇದು ನನ್ನ ದಿವ್ಯಾಂಗ ದೇಶದ ದಿವ್ಯಾಂಗ ಕಣ್ಮಣಿಗಳಿಗೆ ಮತ್ತು ದೇಶದ ದಿವ್ಯಾಂಗ ದೇವರುಗಳಿಗೆ ನಾನು ನನ್ನ ಮಾತಿನಿಂದ ಈ ಅರ್ಪಣೆಯನ್ನು ಸಲ್ಲಿಸ್ತೇನೆ. ಸರ್, ಈಗ ಕೊನೆಯದಾಗಿ ತಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ, ಅಥವಾ ತಮ್ಮ ಅವಾರ್ಡ್ಗಳು ಹಲವಾರು ಪ್ರಶಸ್ತಿಗಳನ್ನು ತಾವು ಮುಡಿಗೇರಿಸ್ಕೊಂಡಿದ್ದೀರಾ, ಸೊ ಅವುಗಳ ಬಗ್ಗೆ ಹೇಳೋದಾದರೆ, ಮತ್ತು ಈಗ ಪದ್ಮಶ್ರೀ ಅವಾರ್ಡ್ ತೊಗೊಂಡಿದ್ರೆ, ಸೊ ಈ ಎಲ್ಲದರ ಕುರಿತು ಹೇಳೋದಾದರೆ ಏನು ಹೇಳ್ತೀರಾ? ನಾನು ಇಷ್ಟೇ ಹೇಳೋದು, ಈಗ ಇದೆಲ್ಲ ಬಂದಿರತಕ್ಕಂಥದ್ದು ಕರ್ನಾಟಕದ ಕನ್ನಡಿಗರಿಗೆ ಮತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರ ಸಾರ್ವಭೌಮರಿಗೆ ಸಿಕ್ಕಿರ್ತಕ್ಕಂಥ ಆಸ್ತಿ ಇದು. ಇದನ್ನು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಅಂತಲ್ಲ, ನೀವೆಲ್ಲರೂ ಸ್ಫೂರ್ತಿ ಕೊಟ್ಟು ನನ್ನನ್ನು ಒಂದು ಸಾಧನೆ ಮಾಡೋದಕ್ಕೆ ಪ್ರೇರೇಪಣೆಯಿಂದ ನಾನು ಈ ಒಂದು ಇದನ್ನು ತಂದಿದ್ದೀನಿ. ಇದು ನಿಮ್ಮ ಆಸ್ತಿ, ನಿಮ್ಮ ಸಾರ್ವಭೌಮತ್ವಕ್ಕೆ ಇದು ಎಲ್ಲನೂ ಸಿಗಬೇಕಾಗಿರ್ತಕ್ಕಂಥದ್ದು. ನಾವು ಹೋಗ್ಬೇಕಾದ್ರೆ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದನ್ನು, ಇವೆರಡನ್ನೇ ನಾವು ತೊಗೊಂಡು ಹೋಗುವಂಥದ್ದು. ಇದು ಯಾವುದನ್ನು ತೊಗೊಂಡೋಗಲ್ಲ. ಇದು ನನ್ನ ಒಂದು ಮನದಾಳದ ಮಾತು. ಅವರ ಬಾಯಿಂದಲೇ ಕೇಳಿರುವಂತಹ ಅವರ ಜರ್ನಿ ಆಗಿರ್ಬೋದು, ಪ್ರಶಸ್ತಿಗಳು ಪಡ್ಕೊಂಡಿರುವಂಥದ್ದಾಗಿರ್ಬೋದು, ಹಲವಾರು ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಿರುವಂಥದ್ದಾಗಿರ್ಬೋದು, ಈ ಎಲ್ಲವನ್ನು ಕೇಳಿದಾಗ ಮಾತಾಡೋದಕ್ಕೆ ಯಾವುದೇ ಮಾತುಗಳು ನನಗಂತೂ ಸಿಗ್ತಾ ಇಲ್ಲ. ಯಾಕಂತಂದರೆ ಎಲ್ಲವನ್ನು ಅವರೇ ಹೇಳಿದ್ದಾರೆ. ಪ್ರತಿಯೊಬ್ಬರ ಸಾಧನೆಗೆ ಕಾರಣ ಅವರ ಆತ್ಮಸ್ಥೈರ್ಯ, ಧೈರ್ಯ ಮತ್ತು ಪ್ರಯತ್ನ ಅನ್ನುವಂತಹದ್ದು KS ರಾಜಣ್ಣ ಅವರ ಮಾತಾಗಿರುವಂಥದ್ದು. ಮತ್ತಷ್ಟು ಜನರಿಗೆ ಇವರು ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಅವರ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಸರಾಗವಾಗಿ ಸಾಗಲಿ ಅಂತ ವಿಸ್ತಾರ ನ್ಯೂಸ್ನ ಆಶಯವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಲಕ್ಷ್ಮೀ ಬಾಗಲಕೋಟಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.